ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಷಯ. ನಿಮ್ಮ ಯಾರೆಲ್ಲ ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ನೋಡಿರ್ಬೋದು. ಇವತ್ತೊಂದು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೂ ಧ್ರುವಂತ್ ಅವರ ಮಧ್ಯೆ ಭಾರಿ ದೊಡ್ಡ ಜಗಳ ಆಗ್ತದೆ. ಏನಕ್ಕೆ ಇದು ಜಗಳ? ನಮ್ಮ ಜಗಳ ಆಗಲಿಕ್ಕೆ ಮೈನ್ ರೀಸನ್ ಮಹಾನು ವ್ಯಕ್ತಿ ಯಾರು? ಕಾವ್ಯ ಅವಳು ನಾಮಿನೇಟ್ ಮಾಡುವಾಗ ಗಿಲ್ಲಿಗೆ ಮತ್ತೆ ರಜತ್ ಅನ್ನು ಇಬ್ಬರನ್ನು ಸಹ ನಾಮಿನೇಟ್ ಮಾಡ್ತಾರೆ. ಯಾರನ್ನು? ಗಿಲ್ಲಿಯನ್ನು ಮಾಡಿದ್ದು ಓಕೆ, ರಜತ್ ಅನ್ನು ಮಾಡಿಬಿಡ್ತಾರೆ ನಾಮಿನೇಟ್. ಆವಾಗ ರಜತ್ ಹೇಳ್ತಾರೆ ಇಲ್ಲಿ ಕಾಮಿಡಿ ಮಾಡಲಿಕ್ಕೆ ಸಹ ಇಲ್ವಾ ಹಾಗೆ ಈಗ ಅಂತ ಹೇಳುವಾಗ ಸ್ವಲ್ಪ ಸಮಯದ ಬಳಿಕ ಅಲ್ಲಿ ಸೈಡಲ್ಲಿದ್ದ ಧ್ರುವಂತ್ ಏಕವಚನದಲ್ಲಿ ಮಾತಾಡಿದ ಅಂತ ಹೇಳಿ ಮುಂದೆ ಬರ್ತಾನೆ ಧ್ರುವಂತ್. ಆವಾಗ ಅವರಿಬ್ಬರ ಮಧ್ಯೆ ಜಗಳ ಆಗ್ತದೆ, ಫೈಟ್ ಆಗ್ತದೆ, ಎಲ್ಲರೂ ಬಿಡಿಸ್ಲಿಕ್ಕೆ ಹೋಗ್ತದೆ, ಜಗಳ ಆಗ್ತದೆ. ಬಿಗ್ ಬಾಸ್ ಮನೆಯಿಂದ ರಜತ್ ಆಚೆ ಹೋಗ್ತಾರೆ, ಔಟ್ ಆಗ್ತಾರೆ, ಎಲ್ಲ ನೋಡ್ಕೊಂಡು ಹೋಗೋಣ. ಇಷ್ಟ ಆಗ್ತಾರೆ. ಇಲ್ಲಿ ಕ್ವಶನ್ ಇರೋದು, ರಜತ್ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಜೋಶು ಅಂತ ಹೇಳಿದ್ರೆ ಭಯಂಕರ ಹೊಡಿಲಿಕ್ಕೆ ಹೋಗ್ತಾನೆ. ಲಾಸ್ಟ್ ಸೀಸನ್ಲಿ ಧನರಾಜನ್ನು ದೂಡಿದ್ದಾನೆ. ಏನೇ ಆಗಲಿ ಅವರವರ ವ್ಯಕ್ತಿತ್ವ ಅದು. ಯಾಕಂತ ಹೇಳಿದ್ರೆ ಈ ಸಲದ ಒಂದು ಹುಡುಗರು ಬಿಗ್ ಬಾಸ್ ಮನೆಯದು ಕರೆಕ್ಟ್ ಇದ್ದಿದ್ರೆ ರಜತನ್ನು ಕರೆಸ್ತಿರ್ಲಿಲ್ಲ ಯಾರು, ನಮ್ಮ ಬಿಗ್ ಬಾಸ್ ಟೀಮು. ಇಲ್ಲಿ ನಮ್ಮ ಹುಡುಗರು ಹೋಗಿದಾರಲ್ಲ, ಗಿಲ್ಲಿಯನ್ನು ಬಿಟ್ಟು ಬಾಕಿಯವರೆಲ್ಲ ಪ್ರಯೋಜನನೇ ಇಲ್ಲ. ಆ ಸೂರಜನ್ನು ಜಗಳ ಆಡ್ಲಿಕ್ಕೆ ಅಂತ ಕಳಿಸಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಷ್ಟು ಜೋಶಾಗಿ, ಇಲ್ಲ ರಘು ಅವರೆಲ್ಲ ಅಡುಗೆ ಮಾಡಿಕೊಂಡು ಅಲ್ಲಿ ಚಪಾತಿ ಮಾಡ್ಕೊಂಡಿದ್ದಾರೆ. ಪ್ರಯೋಜನ ಇಲ್ಲ ಅಂತ ಹೇಳಿ ರಜತನ್ನು ಕಳಿಸಿದ್ದು. ಯಾಕಂತ ಹೇಳಿದ್ರೆ ರಜತನ್ನು ಮೈನ್ ಕಳಿಸಿದ ಇಂಟೆನ್ಷನ್ನೇ ಬಿಗ್ ಬಾಸ್ ಅವ್ರದ್ದು ಅಶ್ವಿನಿಯ ಜೊತೆ ಜಗಳ ಆಡಬೇಕು. ಅಶ್ವಿನಿ ಅವರು ಈಗ ಸೈಲೆಂಟ್ ಇದ್ದಾರೆ. ಮೊದಲು ಒಂದು 2-3 ವಾರದ ಹಿಂದೆ ಇದ್ದ ಅಶ್ವಿನಿ ಹೇಗಿದ್ರು, ಆ ಟೈಮಲ್ಲಿ ರಜತ್ ಬಂದಿದ್ರೆ ತುಂಬಾ ಫುಟೇಜ್ ಸಿಗ್ತಿತ್ತು. ಬಟ್ ಇವಾಗ ಅಶ್ವಿನಿ ಅವರು ಫುಟೇಜ್ ಕೊಡ್ತಾ ಇಲ್ಲ, ತುಂಬಾ ಜಗಳ ಆಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಅದು ಆ ಒಂದು ರೀಸನ್ಗೆ ರಜತ್ ಅನ್ನು ಕಳಿಸಿದ್ದು. ಅದೇ ನೀವು ಈ ಸೀಸನ್ ಅಲ್ಲಿ ಎಲ್ಲ ಹುಡುಗರು ರಜತ್ ಅಶ್ವಿನಿ ಅವರಿಗೆ ಒಂದು ಟಕ್ಕರ್ ಕೊಡ್ಕೊಂಡು ಒಂದು ಜಗಳ ಆಡ್ಲಿಕ್ಕೆ ಎಲ್ಲರೂ ಹೋಗಿದ್ರು ಉಂಟಲ್ಲ, ರಜತ್ ಅನ್ನು ಕರೆಸ್ತಾ ಇರಲಿಲ್ಲ. ಏನೇ ಆಗಲಿ ಇವರು ರಜತ್ ಬರುವಾಗನೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ, ನಾನು ಫ್ರೆಂಡ್ಶಿಪ್ ಮಾಡಿದರೆ ಗಿಲ್ಲಿ ಮತ್ತೆ ರಕ್ಷಿತ. ಯಾಕೆಂತ ಹೇಳಿದ್ರೆ ಗಿಲ್ಲಿ ರಕ್ಷಿತನಿಗೆ ತುಂಬ ಫ್ಯಾನ್ಸ್ ಅಂತ ಗೊತ್ತು, ಅಶ್ವಿನಿ ಅವರು ಹೇಟ್ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ಅಶ್ವಿನಿ ಧ್ರುವಂತ್ ಅವ್ರ ಜೊತೆ ಜಗಳ, ಇವರಿಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಂತ ತಲೆಯಲ್ಲಿ ಫಿಕ್ಸ್ ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಧ್ರುವಂತ್ ಏನು ಹೇಳಿದ್ರು ಜಗಳಕ್ಕೇನೆ ಬರ್ತಾರೆ. ಬಟ್ ಇಲ್ಲಿ ಧ್ರುವಂತ್ ಅವ್ರದ್ದು ತಪ್ಪಂತ ಇಲ್ಲ. ಧ್ರುವಂತ್ ಅವರು ಸ್ಟಾರ್ಟಿಂಗಲ್ಲಿ ತುಂಬ ತಪ್ಪು ಬುದ್ಧಿ ಎಲ್ಲ ಮಾಡಿದ್ರು. ಬಟ್ ಇವಾಗ ಅಷ್ಟೇನು ತಪ್ಪ ಅನ್ಸಲ್ಲ. ಕೆಲವರಿಗೆ ಧ್ರುವಂತ್ ಅವರಿಗೆ ಇಷ್ಟಪಡುವ ಜನರು ಸಹ ಜಾಸ್ತಿ ಆಗಿದ್ದಾರೆ, ಹಾಗೇನಿಲ್ಲ. ಏನೇ ಆಗಲಿ ಬಿಗ್ ಬಾಸ್ ಮನ್ ನೋಡುವ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಖುಷಿ. ಜಗಳ ಯಾವಾಗಲೂ ಸೈಲೆಂಟ್ ಇದ್ರೆ, ಚಪ್ಪೆ ಇದ್ರೆ ಬಿಗ್ ಬಾಸ್ ಹೋಯ್ತದು. ಬಿಗ್ ಬಾಸ್ ಮನೆಯಲ್ಲಿ ಜೋಶ್ ಇರಬೇಕು, ಜಗಳ ಇರಬೇಕು, ಆವಾಗಲೇ ಒಂದು ಖುಷಿ. ರಜತ್ ಬಂದ ಮೇಲೆ ಅದೊಂದು ಕಳೆ ಬಂದಿದೆ ಅಂತ ಹೇಳಿದ್ರೆ ಜಗಳ ನೋಡಿ. ನೀವು ರಜತ್ ಜಗಳ ಆಡದಿದ್ರೆ ಇವತ್ತು ಫುಟೇಜ್ ಏನಿಲ್ಲ. ಯಾರು ಜಗಳ? ಆ ಧನುಷು ಪ್ರಯೋಜನ ಇಲ್ಲ, ಸೂರಜ್ ಇಲ್ಲ, ಅಭಿಷೇಕ್ ಇದ್ದದ್ದು ವೇಸ್ಟ್, ಹೋದದ್ದು ಒಳ್ಳೇದಾಯ್ತು. ಮಾಡುವವರು ಮಾತಾಡ್ತಾನೆ ಇಲ್ಲ. ಇನ್ನು ಯಾರು? ರಘು ಅವರು ಚಪಾತಿ ಅಡುಗೆಯಲ್ಲಿ ಬ್ಯುಸಿ. ಇನ್ನು ಧ್ರುವಂತ್ ಅವರು ಹಿಂದೆ ಅಂತ ಹೇಳ್ತಾರೆ, ಆ ಕಡೆಯಿಂದ ಒಂದು ಹೇಳ್ತಾರೆ. ಡೈರೆಕ್ಟ್ ಆಗಿ ಮಾತಾಡುವ ತಾಕತ್ತು ಯಾರಿಗೆ ಸಹ ಇಲ್ಲ. ಇದು ಈ ವಿಚಾರಕ್ಕೆ ರಜತ್ ಅವರು ಇಷ್ಟ ಆಗ್ತಾರೆ. ಯಾಕೆಂತ ಹೇಳಿದ್ರೆ ಏನು ಎಲ್ಲಿ ತಪ್ಪಿದೆ ಅಲ್ಲಿ ಮಾತಾಡೋದು ಸರಿ. ಬಟ್ ಹೊಡಿಲಿಕ್ಕೆ ಹೋಗುದು, ಮೈ ಮೇಲೆ ಹೊಡಿಲಿಕ್ಕೆ ಹೋಗುದು, ದುಡ್ಲಿಕ್ಕೆ ಹೋಗುದು, ಅದೆಲ್ಲ ಒಳ್ಳೆ ವಿಚಾರ ಅಲ್ಲ. ಧ್ರುವಂತ್ ಸಹ ಅಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಸಹ ಸ್ಟ್ರಾಂಗ್ ಇದ್ದಾರೆ. ಏನೇ ಆಗಲಿ ರಜತ್ ಅವರ ವ್ಯಕ್ತಿತ್ವ ನಿಮ್ಗೆ ಏನು ಅನಿಸ್ತು? ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರಾ ಅಂತ ಒಂದು ಕೇಳಿದ ಕ್ವಶನ್ಗೆ ಇವತ್ತು ನಾವು ನೋಡಿದ ಎಪಿಸೋಡಲ್ಲಿ, ನೀವು ನೋಡ್ತೀರಿ ಎಪಿಸೋಡಲ್ಲಿ, ಅಲ್ಲಿ ರಜತ್ ಅವರು ಮೈ ಮೇಲೆ ಹೋಗ್ತಾರೆ, ಧ್ರುವಂತ್ ಅವರನ್ನು ಹಿಡಿಲಿಕ್ಕೆ ಸಹ ಹೋಗ್ತಾರೆ. ಹಿಡಿಲಿಕ್ಕೆ ಹೋಗುವಾಗ ಅಲ್ಲಿರ ರಘು ಮತ್ತೆ ಧನುಷು ರಜತ್ನ ಮಧ್ಯೆ ಹೋಗ್ತಾರೆ. ಹಾಗಾಗಿ ಹೊಡಿಲಿಕ್ಕೆ ಅಂತಾನೆ ಹೋಗ್ತಾರೆ. ಕೈ ಎತ್ತಲಿಕ್ಕೆ ಹೋಗ್ತಾರೆ, ಬಟ್ ಹೊಡಿಯಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲ್ಲ ಈ ಒಂದು ವಿಷಯದಿಂದಾಗಿ. ಇನ್ನು ಒಂದು ಚೂರು ಮುಂದೆ ಹೋಗಿ ಹೊಡೆದಿದ್ರೆ ಬಿಗ್ ಬಾಸ್ ಮನೆಯಿಂದ ರಜತ್ ಔಟ್ ಆಗ್ತಾ ಇದ್ರು. ಏನೇ ಆಗಲಿ ರಜತ್ ಅವರ ವರ್ತನೆಯ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ನಿಮ್ದು ಫೇವ್ರೇಟ್ಸ್ ಬರ್ದಿ ಯಾರು ಅಂತೇಳಿ ಕಮೆಂಟಲ್ಲಿ ಕಮೆಂಟ್ ಮೆನ್ಷನ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.